ಡಾಕ್ಟರ್ ಕೆ ಸುಧಾಕರ್ ಅವರು ಹಿಂದೆ ಮಂತ್ರಿಗಳಾಗಿದ್ದಾಗ ಇಡೀ ಕರ್ನಾಟಕಕ್ಕೆ ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಯಶಸ್ವಿಯಾಗಿದೆ. 65 ಕೆರೆಗಳಿಗೆ ನೀರು ತುಂಬಿಸಲಿಲ್ಲ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ಬೋರ್ವೆಲ್ಗಳಲ್ಲಿ ನೀರಿಗೆ ಹಾಹಾಕಾರ ಹೇಳ್ತಾ ಇತ್ತು. ಇವತ್ತು ಬೆಂಗಳೂರಿಗೆ ಸಮಾನಾಂತರವಾಗಿರ್ತಕ್ಕಂಥ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನಾಗಿ ಇಲ್ಲಿ ಮಾರ್ಪಾಟು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಒಂದು ಫಂಡ್ಸ್ ಅನ್ನ ತಂದು ಕೆಲಸ ಮಾಡಿದ್ದಾರೆ. ವಿಜೇಂದ್ರಣ್ಣವರು ಕೂಡ ಅವರ ಒಂದು ನೇತೃತ್ವದಲ್ಲಿ ಇವಾಗ 28 ಕ್ಷೇತ್ರಗಳು 28 ಗೆದ್ಕೊಂಡ್ ಬರ್ತೀವಿ. ಚಿಕ್ಕಬಳ್ಳಾಪುರವನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ, ಅದರಲ್ಲಿ ಒಂಚೂರು ಕೂಡ ಸಂಶಯ ಇಲ್ಲ. ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಹಣಾಣಿ. BJPಯಿಂದ ಸುಧಾಕರ್ ಅವರು ಮಾಜಿ ಸಚಿವರು, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ. ಸುಧಾಕರ್ ಅವರು ಈಗ ತಾನೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನನ್ನ ಜೊತೆ ಒಂದಷ್ಟು ಜನ ಸ್ಥಳೀಯ ಮುಖಂಡರಿದ್ದಾರೆ, ಮತದಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಗೆಯೇ BJP ಜಿಲ್ಲಾಧ್ಯಕ್ಷರಾಗಿರುವಂಥ ರಾಮಲಿಂಗಪ್ಪ ಅವರಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್. ಹೇಗೆ ನಡೀತಾ ಇದೆ? ಏನು 2024 26ನೇ ತಾರೀಕು ನಡೀತಾ ಇರ್ತಕ್ಕಂಥ ಏನು ಒಂದು ಲೋಕಸಭಾ ಚುನಾವಣೆಗಳಲ್ಲಿ ಇಡೀ ದೇಶದಲ್ಲಿ ಒಂದು ಸಂಚಲನ ಮೂಡಿಸಿದೆ. ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ 10 ವರ್ಷಗಳ ಕಾಲ ಏನು ಈ ಒಂದು ದೇಶವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ, ಅದು ಇಡೀ ಭಾರತ ದೇಶ ಅಲ್ಲ, ವಿಶ್ವದಲ್ಲೇ ಈ ಒಂದು ಚುನಾವಣೆ ಸಂಚಲನವನ್ನು ಮೂಡಿಸ್ತಾ ಇದೆ. ವಿಶ್ವದಲ್ಲಿ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಏನು ಆತ್ಮೀಯ ದೇಶಗಳಿದೆ ಮತ್ತು ವಿರೋಧವಾಗಿರ್ತಕ್ಕಂಥ ದೇಶಗಳಿದೆ, ಎಲ್ಲರೂ ಸಹ ಈ ಒಂದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆತ್ಮೀಯರಾಗಿರ್ತಕ್ಕಂಥ ದೇಶಗಳು ಮೋದಿಯವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಏನು ನಿಮಗೆ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಕೂಗಿದ್ರು, ಅಂಥ ದೇಶಗಳು ವಿರೋಧ ಮಾಡ್ತಾ ಇದೆ. ಏನೂ ತೊಂದರೆ ಇಲ್ಲ. ಈ ಭಾರತ ದೇಶದ 140 ಕೋಟಿ ಜನ ಏನಿದ್ದಾರೆ ಅತ್ಯಂತ ಪ್ರಬುದ್ಧರು ಇವತ್ತು. ಯಾಕೆಂದರೆ ಏನು ಬದಲಾವಣೆ ಆಗ್ತಾ ಇವತ್ತು ನಾವು ನಮ್ಮ ದೇಶದಲ್ಲಿರ್ತಕ್ಕಂಥ ಜನರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ಏನು ಇವತ್ತು ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಎಲ್ಲರೂ ಸಹ ನರೇಂದ್ರ ಮೋದಿಜಿಯವರ ಒಂದು ವ್ಯಕ್ತಿತ್ವ, ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿದ್ದಾರೆ. ಮತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಕರ್ನಾಟಕದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳನ್ನು ಯಾವುದೇ ಒಂದು ಆಧಾರದ ಮೇಲೆ, ಗಟ್ಟಿಯಾಗಿರ್ತಕ್ಕಂಥ ಆಧಾರದ ಮೇಲೆ ನಮ್ಮ ಕೇಂದ್ರದವರು ಅಮಿತ್ ಶಾ ಮತ್ತು ಮೋದಿಯವರ ನೇತೃತ್ವದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿ ಈ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಹಿಂದೆ ಮಂತ್ರಿಗಳಾಗಿದ್ದಾಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಟ್ಟು ಇಡೀ ಕರ್ನಾಟಕಕ್ಕೆ ಅವರು ಮಾಡಿರ್ತಕ್ಕಂಥ ಅನೇಕ ಒಂದು ಕಾರ್ಯಕ್ರಮಗಳು, ಯೋಜನೆಗಳು ಯಶಸ್ವಿಯಾಗಿದೆ. ಮತ್ತು ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾವಾಗಲೂ ಸಹ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾ ಇದ್ದರು. ಅವರು ಈ ಒಂದು ಜಿಲ್ಲೆಯ ಮಂತ್ರಿಗಳು ಆದಮೇಲೆ, ಆರೋಗ್ಯ ಮಂತ್ರಿಗಳು ಆದಮೇಲೆ ಮೆಡಿಕಲ್ ಕಾಲೇಜನ್ನು ಕೂಡ ಅವರು ಒಂದು ಫೈಟ್ ಮಾಡಿಬಿಟ್ಟು ಇಡೀ ಜಿಲ್ಲೆಗೆ ನೆರವಾಗುವ ರೀತಿಯಲ್ಲಿ ತಂದುಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ HN ವ್ಯಾಲಿ ನೀರು ಇರ್ಬೋದು ಕೂಡ. ಇವತ್ತು ಇಂಥ ಬರ ಪರಿಸ್ಥಿತಿಯಲ್ಲಿ HN ವ್ಯಾಲಿ ನೀರು ಬರಲಿಲ್ಲ ಅಂದರೆ, 65 ಕೆರೆಗಳಿಗೆ ನೀರು ತುಂಬಿಸಲಿಲ್ಲ ಅಂದರೆ ಈ ಪರಿಸ್ಥಿತಿಯಲ್ಲಿ ಬೋರ್ವೆಲ್ಗಳಲ್ಲಿ ನೀರಿಗೆ ಹಾಹಾಕಾರ ಹೇಳ್ತಾ ಇತ್ತು. ಅಂಥದ್ರಲ್ಲಿ ನೀರನ್ನು ಕೂಡ ತರೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅನೇಕ ಒಂದಲ್ಲ ಎರಡಲ್ಲ, ಇವತ್ತು ಬೆಂಗಳೂರಿಗೆ ಸಮಾನಾಂತರವಾಗಿರ್ತಕ್ಕಂಥ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನಾಗಿ ಇಲ್ಲಿ ಮಾರ್ಪಾಟು ಮಾಡಿದ್ದಾರೆ. ನೀವು ನೋಡ್ಬೋದು, ಅಭಿವೃದ್ಧಿ ಕಾರ್ಯಗಳು, ರಸ್ತೆಗಳಿರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಎಲ್ಲವೂ ಸಹ ಅತ್ಯಂತ ಅಭಿವೃದ್ಧಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ. ಏನು ರಾಜ್ಯ ಸರ್ಕಾರದಲ್ಲಿ 100 ಕೋಟಿ, ಸಾವಿರಾರು ಕೋಟಿ ಒಂದು ಫಂಡ್ಸನ್ನು ತಂದು ಕೆಲಸ ಮಾಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಆ ಭಗವಂತನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ, ಇವತ್ತು ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ಪ್ರಕಾರ ಒಳ್ಳೆಯ ಸಮಯ ಅಂತ ಹೇಳ್ಬಿಟ್ಟು ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಆ ಭೋಗನಂದೀಶ್ವರನ ಒಂದು ಸಹಕಾರದಿಂದ, ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ತಾನು ನಾಮಿನೇಷನ್ನು ಮಾಡಿದ್ದಾರೆ. ಮತ್ತು ನಿಜವಾಗಲೂ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ 4ನೇ ತಾರೀಕು ಬೆಳಗ್ಗೆ 10ವರೆಗೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಹಿರಿಯ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು, ಹಿರಿಯ ಮಂತ್ರಿಗಳು, ಶಾಸಕರು ಮತ್ತು MLCಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4ನೇ ತಾರೀಕು ನಾವು ಮತ್ತೊಮ್ಮೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಏನು ಆ ಭಗವಂತನ ಇಚ್ಛೆಯ ಪ್ರಕಾರ ಚಿಕ್ಕಬಳ್ಳಾಪುರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ
ರಾಜ್ಯದಿಂದ ಬಂದಿರತಕ್ಕಂಥ ಅನುದಾನಗಳು ಸಾಕು ಅನಿಸಿದೆ. ಯಾಕೆಂದರೆ ಮುಂದೆ ಅವರು ಲೋಕಸಭೆಯಲ್ಲಿ ಎಂ ಪಿ ಆಗಿ ಗೆದ್ದ ಮೇಲೆ ಕೇಂದ್ರದಿಂದ ಬರ್ತಕ್ಕಂಥ ಅನೇಕ ಯೋಜನೆಗಳು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನೆಸ್ಸಿಟಿ ಇದೆ. ಅದು ಏನಂದರೆ ಕುಡಿಯುವ ನೀರಿನ ಯೋಜನೆ ಇದೆಯಲ್ಲ, ಶಾಶ್ವತ ನೀರಾವರಿ ಯೋಜನೆ, ಅದನ್ನು ತರಬೇಕು ಅಂದರೆ ಕೇಂದ್ರ ಸರ್ಕಾರದಿಂದ ಯೋಜನೆಯನ್ನು ರೂಪಿಸಬೇಕಾಗತ್ತೆ, DPR ಮಾಡಬೇಕಾಗ್ತದೆ. ಅದೆಲ್ಲವೂ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳು ಸುಮಾರಿದೆ. ಅವೆಲ್ಲವನ್ನು ಸಹ ನಿಜವಾಗಲೂ ನಮ್ಮ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸಿದರೆ 100ಕ್ಕೆ 100 ಪಟ್ಟು ಅವರು ಸಾಹಸ ಮಾಡಿ ಏನು ಮೆಡಿಕಲ್ ಕಾಲೇಜ್ ತರೋದಕ್ಕೆ ಇಡೀ ಸರ್ಕಾರವನ್ನೇ ಮುಖ್ಯಮಂತ್ರಿಗಳನ್ನೇ ಎದುರು ಹಾಕ್ಕೊಂಡ್ಬಿಟ್ಟು ಅವರು ಇದು ಮಾಡಿದ್ರು. ಅದೇ ಸಮಯದಲ್ಲಿ ನಮ್ಮ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಅವರು ಅತ್ಯಂತ ಹೆಚ್ಚಿನ ಸಹಕಾರ ಮಾಡಿದರು. ಈಗಿನ ಒಂದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜೇಂದ್ರಣ್ಣವರು ಕೂಡ ಅವರ ಒಂದು ನೇತೃತ್ವದಲ್ಲಿ ಇವು ಕಡೆ 28 ಕ್ಷೇತ್ರಗಳಲ್ಲಿ 28 ಗೆದ್ಕೊಂಡ್ಬರ್ತೀವಿ. ಈ ಕ್ಷೇತ್ರ ಯಾವುದೇ ಅನಾಯಾಸವಿಲ್ಲದೆ ನಾವು 100ಕ್ಕೆ 100 ಪಾಲು ಚಿಕ್ಕಬಳ್ಳಾಪುರವನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಅದರಲ್ಲಿ ಒಂಚೂರು ಕೂಡ ಸಂಶಯ ಇಲ್ಲ. ಯಾಕಂದರೆ ಜನತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಯಕರು ಬೇಕು ಅಂತ ನಾಯಕರು ಸಿಕ್ಕಿದ್ದಾರೆ ಅಂತ ಹೇಳ್ತಾ ನಾನು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.